ಕಾಂಗ್ರೆಸ್ ಆಡಳಿತ 3 ವರ್ಷ ತೃಪ್ತಿದಾಯಕವಾಗಿಲ್ಲ ಅಂದಮೇಲೆ ಇನ್ನೆರಡು ವರ್ಷ ಇರುತ್ತೆ ಅಂತ ಏನ್ ಗ್ಯಾರಂಟಿ ಇದೆಯಾ? ಅವರ ಗ್ಯಾರಂಟಿಗಳು ಅವರಿಗೆ ಉರುಳಾಗ್ತಾ ಇವೆ. ಯಾವುದಕ್ಕೂ ವಾಹನ ಕೆಟ್ಟೋದ್ರೆ ವಾಹನ ರಿಪೇರಿ ಮಾಡಬೇಕೆ ಹೊರತು ಡ್ರೈವರ್ನ ಬದಲಾಯಿಸಿದ್ರೆ ಗಾಡಿ ಓಡೋದಿಲ್ಲ. ಇವರು ಡ್ರೈವರ್ಗಳನ್ನ ಮಾತ್ರ ಬದಲಾಯಿಸ್ತವ್ರೆ, ವಾಹನನೇ ಬದಲಾಯಿಸ್ಬೇಕಲ್ಲ. ಜನ ವಾಹನನೇ ಬದಲಾಯಿಸ್ಲಿಕ್ಕೆ ತೀರ್ಮಾನ ಮಾಡ್ಕೊಂಡವ್ರೆ. ಅಂದಮೇಲೆ ಆ ವಾಹನ ಯಾವುದು? ಭಾರತೀಯ ಜನತಾ ಪಕ್ಷ. 100ಕ್ಕೆ 100 ಬದಲಾಗತ್ತೆ. ಫುಲ್ ಮೆಜಾರಿಟಿಯಲ್ಲಿ ನಮ್ಮ ಸರ್ಕಾರ ಬರುತ್ತೆ. ಜನಪರವಾದ ಕೆಲಸಗಳನ್ನು ಇವ್ರು ಯಾವ್ದು ಮಾಡಿಲ್ವೋ ಅವುಗಳನ್ನು ನಾವು ಮಾಡ್ತೇವೆ. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ವಿಷಯ. ಕರೋನಾ ಸಂದರ್ಭದಲ್ಲೂ ಕೂಡ ರಾಜ್ಯವನ್ನ ದೇಶವನ್ನ ನಾವು ಯಾವ ರೀತಿ ನಿಭಾಯಿಸಿದ್ವಿ ಅಂತಕ್ಕಂಥ ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ. ಕಾಂಗ್ರೆಸ್ನವರು ಲಸಿಕೆ ಹಾಕ್ಸ್ಕೊಳ್ಬೇಡಿ, ನಿಮ್ಮ ಗಂಡಸ್ತನೇ ಹೋಗ್ಬಿಡ್ತದೆ ಅಂತ ಹೇಳಿ ಕಾಂಗ್ರೆಸ್ನವರು ಹಾಕ್ಸ್ಕೊಂಡ್ರಲ್ಲ. ಅದರಿಂದಾಗಿ ನಾವು ಜನಪರವಾದ ತೀರ್ಮಾನಗಳನ್ನು ಮಾಡ್ತೇವೆ, ಅಧಿಕಾರವನ್ನು ಮಾಡ್ತೇವೆ. ಅದಕ್ಕೆ ಇವತ್ತು ದೇಶದಲ್ಲಿ ಬಿಜೆಪಿ ಸುಭದ್ರವಾಗಿರ್ತಕ್ಕಂಥದ್ದು. ಸುಳ್ಳುಗಳ ಮೂಲಕ ಇವರೇನು ಅಧಿಕಾರಕ್ಕೆ ಬಂದಿದ್ರು ಅದೆಲ್ಲವೂ ಈಗ ಜನರಿಗೆ ಅರ್ಥ ಆಗಿದೆ. ಆದ್ರಿಂದ ಈಗ ಡ್ರೈವರ್ ಮಾತ್ರ ಬದಲಾದ್ರೆ, ಚಾಲಕ ಬದಲಾದ್ರೆ ಕೆಟ್ಟೋಗಿರೋ ಗಾಡಿ ಓಡೋದಿಲ್ಲ. ಗಾಡಿಯನ್ನೇ ಬದಲಾಯಿಸಬೇಕು, ಆ ಕೆಲಸ ಆಗತ್ತೆ. ಸರ್, ಕಳೆದ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಪಕ್ಷನೇ ಆಡಳಿತದಲ್ಲಿ ಅಲ್ಲೂ ಸಹ 2-3 ಸಿಎಂಗಳನ್ನ ಚೇಂಜ್ ಮಾಡೋದು, ಅದನ್ನ ನೀವು ಯಾಕೆ ಡಿಪೆಂಡ್ ಮಾಡಿ ಈಗ ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದಿಲ್ಲಲ್ಲ? ನಮ್ಮ ಆಡಳಿತ ಸರಿ ಇತ್ತು. ಆಡಳಿತ ಸರಿ ಇದ್ದಾಗ ನೀವು ಅದರ ಚಾಲಕ ಯಾರಾದ್ರೂ ಆಗ್ಬಹುದು. ನಿಮ್ಮ ಆಡಳಿತವೇ ಸರಿ ಇಲ್ಲ ಅಂತಿದ್ದಾಗ ಮತ್ತೆ ಚಾಲಕನ ಬದಲಾಯಿಸಿದಾಗಲ್ಲ ಅನ್ನೋದೇ ಅದರ ಇದು. ಆಮೇಲೆ ಅಲ್ಲಿ ಸಂದರ್ಭಗಳು ಬೇರೆ ಬೇರೆ ಇತ್ತು, ಇಲ್ಲಿ ಆ ಸಂದರ್ಭ ಇರಲಿಲ್ಲ. ಮೊದಲಿಂದ ಹೇಳ್ತದ 5 ವರ್ಷ ನಾನೇ ಅಂತ ಯಾಕೆ ಹೇಳಿದ್ರು, ಮತ್ತೆ ಕೊನೆಯಲ್ಲಿ ಬದಲಾಗಿದ್ದು ಯಾಕೆ? ಇದರ ಅಂತರಾಳಗಳು ಬಹಳ ಇದೆ. ಒಂದು ವಾರ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಕೊಟ್ಟಿಲ್ಲ ಅಂತ ಏನೋ ಇದೆ, ತೀರ್ಮಾನ ಬದಲಾಗುತ್ತೆ ಅಂತ ಹೇಳಿದೆ ಅವರು. ನೋಡಿ, ಏಕಾಏಕಿ ರಾಜೀನಾಮೆ ಕೊಡೋದಿದ್ದಿದ್ರೆ ಅವ್ರು ಈಗಾಗಲೇ ರಾಜೀನಾಮೆ ಕೊಟ್ಟು ಬಿಡ್ತಿದ್ರು. ಅವ್ರು ಹೋಗಿ ಮುಖಂಡರನ್ನ ಭೇಟಿ ಆಗ್ತಾ ಇದ್ದಾರೆ. ಮುಖಂಡರು ಹೇಳಿದ್ದಾರೆ, ನೋಡಿ ಅವ್ರಿಗೆ ಸ್ವಲ್ಪ ಬೇಸರ ಇರ್ತಕ್ಕಂಥದ್ದು ಸಹಜ. ಯಾಕೆಂತಂದ್ರೆ ಕೆಲವು ಡೆವಲಪ್ಮೆಂಟ್ಸ್ ಅಲ್ಲಿ ಆಗಿದ್ದು ಅವ್ರಿಗೆ ಮಾನಸಿಕವಾಗಿ ಬೇಸರ ಆಗಿರ್ಬೋದು. ಅದಕ್ಕೆ ಅವ್ರಿಗೆ ನಾವೇನು ಬೇಸರ ಆಗುವಂತ ಕೆಲಸಗಳನ್ನ ಪಕ್ಷ ಮಾಡಬೇಕು ಅಂತಿರ್ಲಿಲ್ಲ. ಸಂದರ್ಭಗಳು ಆ ರೀತಿ ಬಂದಿದ್ವು. ಬಟ್ ಅವರು ಒಟ್ಲೆ ಉತ್ತಮ ಲೀಡರ್ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಇದು ಮಾಡಿದ್ದೇವೆ. ಈಗ ಸರಿ ಹೋಗುತ್ತೆ ಎಲ್ಲಾನು ಅಂತ ನಾನು ಆಶಾಭಾವನೆ ವ್ಯಕ್ತಪಡಿಸ್ತೇನೆ. ನೋಡಿ, ಒಂದೇ ಮಾತಿನಲ್ಲಿ ಹೇಳ್ತೀನಿ, ಸತ್ತ ಹೆಣಗಳ ರೀತಿ ಬದುಕಬಾರದು ದಲಿತರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲೇ ಹೇಳಿದ್ದಾರೆ, ಕಾಂಗ್ರೆಸ್ನಲ್ಲಿ ನಿಮಗೆ ಭವಿಷ್ಯ ಇಲ್ಲ, ಅದು ಸುಡುವ ಮನೆ. ನಿಮ್ಮ ಭವಿಷ್ಯಗಳನ್ನ ಬೇರೆ ಬೇರೆ ಕಡೆ ರೂಪಿಸ್ಕೊಳ್ಳಿ ಅಂತ. ನಾವ್ ಎಚ್ಚೆತ್ಕೊಂಡು ಕಾಂಗ್ರೆಸ್ ಅಲ್ಲಿ ಇದ್ದವರು ಬಿಟ್ಟು ಓಡೋದ್ವಿ. ನಾವು ಬಿಜೆಪಿಗೆ ಬಂದ್ವಿ. ನೋಡಿ ನಮ್ಮ ಪರಿಸ್ಥಿತಿ ಇವತ್ತು ಹೆಂಗಿದೆ. 8 ವರ್ಷದಲ್ಲಿ ಇವತ್ತು ನಾನು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಅಲಂಕರಿಸಿದ್ದೇನೆ. ನಮ್ಮ ಪಕ್ಷದಲ್ಲಿ ಹೇಗೆ ಅಂತಂದ್ರೆ 3,000 ರೂಪಾಯಿಗೆ ಮುಸುರೆ ತಿಕ್ತಿದ್ದವರು ಬೇರೆ ಮನೆಗಳಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು MLA ಮಾಡಿ ಅವ್ರನ್ನ ಮಂತ್ರಿ ಮಾಡತಕ್ಕಂತ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷ. ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗೋದು ಆ ಮುಸುರೆ ತಿಕ್ಕೋ ಹೆಣ್ಣಿಗಿರೋ ಬೆಲೆನೂ ಕೂಡ ಅವ್ರಿಗಿಲ್ಲ. ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿ ಸಿಕ್ಲಿಲ್ಲ ಅಂದ್ರೆ ದಲಿತರು ನಿಮಗೆ ಸ್ವಾಭಿಮಾನ ಇದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಆ ನೀತಿ ಸಿದ್ಧಾಂತಗಳಲ್ಲಿ ನಿಮ್ಗೆ ಏನಾದ್ರೂ ಗೌರವ ಇದ್ರೆ, ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದ್ರೆ, ನೀವು ಆ ತುಂಡು ಅಧಿಕಾರಿಗಳನ್ನ ತ್ಯಜಿಸಿ ಯಾವುದನ್ನು ತಗೊಳ್ಬಾರ್ದು, ವಿರೋಧ ಮಾಡಿ ಅಂತ. ಇವ್ರು ಏನು ಮಂತ್ರಿಗಿರಿಗೂ ಹೋರಾಟಗಳು ಮಾಡ್ತಾವ್ರೆ ಅಂತಂದ್ರೆ ಅವ್ರಿಗೆ ನಾಚಿಕೆ ಆಗುತ್ತೆ. ನನಗನ್ಸ್ತಕ್ಕಂಥದ್ದು, ಮಾನ್ಯ ಖರ್ಗೆಜಿ ಅವರು ಮುಖ್ಯಮಂತ್ರಿ ಆಗೋ ಸ್ಥಾನ ಅಲ್ಲ, ಕೇಳೋ ಸ್ಥಾನದಲ್ಲಿಲ್ಲ, ಕೊಡೋ ಸ್ಥಾನದಲ್ಲಿದ್ದಾರೆ. ಅಂತ ಸಂದರ್ಭದಲ್ಲೂ ಅವರು ಮುಖ್ಯಮಂತ್ರಿ
ದಲಿತರು ಆಗಬೇಕು ಅಂತ ಹೇಳಿ ಮಾತಾಡದೆ ಇರೋದು ಅವರ ಎಂತ ನಾಯಕತ್ವ ಅವ್ರದ್ದು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಭವಿಷ್ಯ ಈ ದಲಿತ ನಾಯಕರಿಂದ ದಲಿತ ಸಮುದಾಯಕ್ಕೆ ಇವತ್ತು ಅಪಮಾನ ಆಗ್ತಾ ಇದೆ. ಕಾಂಗ್ರೆಸ್ ಯಾವತ್ತಿಗೂ ದಲಿತರನ್ನ ಮುಖ್ಯಮಂತ್ರಿ ಮಾಡಲ್ಲ ಅನ್ನೋದು ಈಗ ಸಾಬೀತಾಗಿದೆ. 80 ವರ್ಷಗಳ ದಲಿತರ ಹೋರಾಟ ಇವತ್ತು ಜನರ ಮುಂದೆ ಕಾಣ್ತಾ ಇದೆ. ಇದಕ್ಕೆ ಈ ದಲಿತರಿಗೆ ಈಗ ದ್ರೋಹ ಮಾಡಿರೋದು ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ದಲಿತ ನಾಯಕರು ಕೂಡ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ. ಅದರಿಂದ ದಲಿತರು ಯಾರೂ ಕೂಡ ಈ ಕಾಂಗ್ರೆಸ್ ಅನ್ನ ಒಳ್ಳೆ ಇರಬಾರ್ದು, ಅವರೆಲ್ಲ ತ್ಯಜಿಸಿ ಹೊರಬರಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ದಲಿತ ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡುತ್ತೆ. ನಮ್ಮಲ್ಲಿ ಹೋರಾಟ ಬೇಕಾಗಿಲ್ಲ. 80 ವರ್ಷ ಹೋರಾಟ ಮಾಡಿ DCM ತಗೊಂಡ್ರು ಲಾಸ್ಟ್ ಟೈಮ್. ಅದು ಕೂಡ ಕಾಂಗ್ರೆಸ್ ಕೊಡ್ಲಿಲ್ಲ. ಕುಮಾರಸ್ವಾಮಿ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟಿದ್ದು DCM. ನಮ್ಮ ಪಕ್ಷದಲ್ಲಿ ಹೋರಾಟವೇ ಆಗಿರಲಿಲ್ಲ. ಕಾರಜೋಳ ಅವ್ರನ್ನ DCM ಮಾಡಿದ್ವಲ್ಲ. ಹಾಗೆ ಏನಾದ್ರೂ ಪವಾಡಗಳಾಗೋದಿದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ನಾನು ಹೇಳಿದ್ದು, ವೆಸ್ಟ್ ಬೆಂಗಾಲಲ್ಲಿ ಮುಸ್ರೆ ತಿಕ್ಕುವವರೆಗೂ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಇವತ್ತು ಮಂತ್ರಿ ಮಾಡತಕ್ಕಂತ ಒಂದು ನಿದರ್ಶನ ನಮ್ಮ ಮುಂದೆ ಇದೆ. ಅದಕ್ಕೆ ಹೇಳೋದು, ಯಾವ್ದು ಇಲ್ಲಿ ಹೋರಾಟ ಮಾಡಬೇಕಾಗಿಲ್ಲ. ನಾಯಕತ್ವ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತದೆ, ಯೋಗ್ಯರಿಗೆ ಯೋಗ್ಯ ಸ್ಥಾನಗಳನ್ನು ಕೊಟ್ಟೇ ಕೊಡ್ತದೆ.